ಆಮೇಲೆ ಬಿಜೆಪಿ ಪರವಾಗಿ ಮಾತಾಡ್ಬೇಕು ಅನ್ನೋ ನಿರೀಕ್ಷೆ ಅವ್ರಿಗಿರ್ಬೋದು. ಜೆಡಿಎಸ್ನ ಸಕಲೇಶ್ವರ MLA ಮಿಸ್ಸಸ್ ಮಾತಾಡ್ತಾರೆ ಶ್ರೀಮತಿ ಅವರು, ನನ್ನ ಯಜಮಾನ್ರಿಗೆ ಫೋನ್ ಮಾಡಿ ನನಗೆ ಫೋನ್ ಮಾಡಿ 30 ಕೋಟಿ ಕೊಡ್ತಾ ಇದಾರೆ ಅಂತ. 30 ಕೋಟಿ ಯಾಕಪ್ಪ ಕೊಡ್ಬೇಕು ನಿಮಗೆ? ನಾವು ಯಾಕೆ ಕೊಡ್ಬೇಕು? ಈಗ ಅದ್ರ ಅರ್ಥ ಏನಂದ್ರೆ ನೆಕ್ಸ್ಟ್ ಮಂತ್ರಿಮಂಡಲದಲ್ಲಿ ಒಬ್ಬ ರೈಟ್ ಕಮ್ಯುನಿಟಿನಲ್ಲಿ ಒಬ್ಬ ಶೆಡ್ಯೂಲ್ ಕಾಸ್ಟ್ ಅವನಿಗೆ ಮಂತ್ರಿ ಮಾಡಿ ಅನ್ನೋ ದೃಷ್ಟಿನಲ್ಲಿ ಒಂದು ಬ್ಲಾಕ್ ಮೇಲ್ ತಂತ್ರ. ಇದು ಬ್ಲಾಕ್ ಮೇಲ್ ತಂತ್ರ, ಇನ್ನೇನು ಅಲ್ಲ. ಇವ್ರಿಗೆ ಯಾರು 30 ಕೋಟಿ ಕೊಟ್ಟು ಬರ್ರಿ ಅಂತ ಕರೆಯಕ್ಕೆ ಶಕ್ತಿನ, ಅದನ್ನ ನಾವು ಆ ಕೆಲಸ ಮಾಡ್ತಾ ಇಲ್ಲ. ಇದೇ ಕುಮಾರಸ್ವಾಮಿ ಹೇಳಿದ್ರು ಕಿಂಗ್ ಪಿನ್ಗಳಿದ್ದಾರೆ, ದುಡ್ಡು ರವಾನೆ ಮಾಡ್ಬಿಟ್ರು, ಅಲ್ಲಿ ಸಾಗಾಣಿಕೆ ಮಾಡುವ. ಏನ್ ಮಾಡ್ತಾ ಇದ್ರು? ಯಾಕೆ ಎಫ್ಐಆರ್ ಹಾಕ್ಲಿಲ್ಲ? ಯಾಕಿನ್ನ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ? ನಿಮ್ ಕೈಲಿ ಸಕಲ ವಿದ್ಯೆಗಳು ಇದೆ ಇಲ್ಲ? ಹೇಳಿದ್ರು ನನ್ನ ಕೈಲಿ ಅಧಿಕಾರ ಇದೆ, 24 ಗಂಟೆಲಿ ಏನ್ ಬೇಕೋ ಮಾಡ್ತೀನಿ. ಮಾಡಿ ಸ್ವಾಮಿ, ಯಾರು ಅರೆಸ್ಟ್ ಮಾಡಿ ದಾಖಲೆ ತಗೊಂಬನ್ನಿ ಈಚೆಗೆ. ಸುಳ್ಳು ಆರೋಪಗಳು ಇಟ್ಟನ್ ರನ್ ಕೇಸ್ ಮಾಡ್ಬಿಟ್ಟು ಇವ್ರು ಅನಾವಶ್ಯಕವಾಗಿ ಬಿಜೆಪಿ ಮೇಲೆ ಡ್ಯಾಮೇಜ್ ಮಾಡೋಂತ ಕೆಲಸ ಮಾಡಿದಾಗ ಬಿಜೆಪಿ ಸುಮ್ಮನೆ ಕೂತ್ಕೊಳಕ್ಕಾಗುತ್ತಾ? ಇವತ್ತು ನಾವು MLC ನಿಲ್ಲಿಲ್ಲ. ಕಾರಣ ಏನು? ನಾವಿರೋದು 104 ಅಡ್ಡ ಮತದಾರ. ಸುಮ್ಮನೆ ಬಿಜೆಪಿ ಹೆಸರು ಬಳಸ್ತಾ ಇದಾರೆ, ಬಳಸ್ತಾ ಇದ್ರು ಅವರು. ಅವ್ರಿಗೆ ಭಯ, ಅವ್ರ ಮನೆಗಿರೋ ಅವ್ರ ಕಂಟ್ರೋಲ್ ಇಟ್ಕೊಳಕ್ ಭಯ ಆಗಿದೆ. ಹಾಗಾಗಿ ಸಂಪೂರ್ಣವಾಗಿ ಸಿದ್ದರಾಮಯ್ಯದೊಂದು ಗುಂಪು ಈ ಭಯದ ವಾತಾವರಣ ನಿರ್ಮಾಣ ಅವರವ್ರ ಮನೆ ಹತ್ರ ಬಂದಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ರಾಜ್ಯ ನೋಡಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕಾಲ್ ಮೇಲೆ ಕಾಲ ರಥಚಕ್ರ ಇದೆ, ಚಕ್ರ ರಾತ್ರಿ ಆದ್ಮೇಲೆ ಸರ್ಕಾರ ಬಿದ್ರೆ ಈ ಸರ್ಕಾರ ಬಿದ್ರೆ ಲಾಭ ಆಗೋದು, ಡೈರೆಕ್ಟ್ ಲಾಭ ಆಗೋದು ಬಿಜೆಪಿಗೆ. ನಾವೇ ಸನ್ಯಾಸಿಗಳಲ್ಲ. ನಾವು 4 ಜನ ಗೆದ್ರು, ನಾವು ಸುಮ್ಮನೆ ಇರ್ಬೇಕಲ್ಲ. 30 ಕೋಟಿ ಯಾರು ಕೊಡ್ತಾ ಇದಾರೆ? ಅದು ಸುಳ್ಳು. ಆ ಸುಳ್ಳು ಆರೋಪ. 20 ಶಾಸಕರನ್ನ ಕರ್ಕೊಂಡ್ರೆ 5 ಕೋಟಿ ಅಂತ 5 ಕೋಟಿ ಕೊಡೋ ಜಾಗದಲ್ಲಿ ಶಾಸಕರು. ರಾಜಪ್ಪನವರವ್ರೆ, ಕುಮಾರಸ್ವಾಮಿ ಅವ್ರಿಗೆ ಬರೋ 2 ಮುಗಿದಿದೆ, ಕ್ಯಾಂಡಿಡೇಟ್ ಹಾಕಿಲ್ಲ ಎಲೆಕ್ಷನ್, MLC ಎಲೆಕ್ಷನ್ಗೆ. ಹಲವಾರು ರೀತಿಯ ವಿಮರ್ಶೆಗಳು ನಡೆದಿದ್ದಾವೆ. ಒಂದು, ಹಾಗಾದ್ರೆ ಬಿಜೆಪಿ ಗೊತ್ತಾಗಿದ್ಯಾ, ನಮ್ಮ ಹತ್ರ ನಂಬರ್ಸ್ ಇಲ್ಲ, 112 ಜನ ಬೇಕು, ನಮ್ಮ ಹತ್ರ ಇರೋದು 104, ಇನ್ನ 8 ಜನನ್ನ ನಮ್ ಕಡೆ ಸೆಳೀಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗ್ಬಿಟ್ಟಿದ್ಯಾ ಕ್ಲಿಯರ್ ಆಗಿ? ಅಲ್ಲ, ಅದು ಓಪನ್ ಸತ್ಯ. ಅಂಗೈಯಲ್ಲಿರೋ ಹುಣ್ಣಿಗೆ ಕಡ್ಡಿ ತಗೊಂಡ್ ನೋಡ್ಬೇಕಾದೇನಿಲ್ಲ. ನಾವಿರೋದು 104ಕ್ಕೆ. 104 ಇದ್ದು ನೀವು 12 ಮಾಡ್ತೀವಿ, ಮ್ಯಾಜಿಕ್ ಮಾಡಕ್ ಆಗಲ್ಲ. ಹಾಗಾದ್ರೆ ಹೆಂಗೆ ಯಡಿಯೂರಪ್ಪ ಅವರು 2 ದಿನದಲ್ಲಿ ಸಿಹಿ ಸುದ್ದಿ ಕೊಡ್ತೀನಿ, 3 ಜನ ದಿಗ್ಗಜರ ಹೆಸರುಗಳು ಹೇಳಿದಾರಲ್ಲ ಅವರು. ಚುನಾವಣೆಗೆ ಹೋದಾಗ ಅಲ್ಲಿ ಮ್ಯಾಜಿಕ್ ಮಾಡಕ್ ಆಗೋದಿಲ್ಲ, 104 ಇರೋದ್ರಿಂದ. ಆಲ್ರೆಡಿ ಏನ್ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು, ಇವರೇನೋ ಕ್ರಾಸ್ ವೋಟಿಂಗ್ ಮಾಡ್ತಾರಂತೆ, ಅಡ್ಡ ಮತದಾನಕ್ಕೆ ಹೋಗ್ತಾರಂತೆ ಅಂತ ಭಯದಲ್ಲಿದ್ರಲ್ಲ ನೀವು. ನಿಮ್ಮ ಭಯನ ದೂಗ್ಲಾಡಿಸೋ ಕೆಲಸ ಮಾಡಿದೀವಿ. ಇವತ್ತು ನೀವೇನ್ ಹೇಳಿದ್ರಿ, 4ನೇ ತಾರೀಕು ಆದ್ಮೇಲೆ ಸಂಪುಟ ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿದ್ರಿ. 4ನೇ ತಾರೀಕು ಕಾಯೋದ್ ಬೇಡ, 25 ಆಯ್ತು, ನಾಳೆ ಮಾಡಿ, ನಾಡುದ್ ಮಾಡಿ. ಸರ್ಕಾರ ಆನ್ಸರ್ ಕೊಡ್ತೀನಿ ಅವರಿಗೆ. 104 ಮಾತ್ರ ಇವಾಗ ಆಗಿದೆ ಅಂತ ಸಿದ್ದರಾಮಯ್ಯ ಜೊತೆ ಮಾತಾಡಿದ್ದು ಗೊತ್ತಾಗಿದೆ ನಿಮ್ಗೆ? ಟಿವಿಗಳಲ್ಲಿ ಬಂತಲ್ಲ. ಕಾಂಗ್ರೆಸ್ ಅವರು JDS ಅಡ್ಡ ಮತದಾನ ಮಾಡ್ತಾರೆ, ಬಿಜೆಪಿ ಅವರು ಅಡ್ಡ ಪಕ್ಷಾಂತರ ಮಾಡೋದು ಬರೀ ಅಷ್ಟು ಜನ ಶಾಸಕರು ಪಾಪ ಕೆಲವು. ನಾಳೆ ಇವತ್ತು ಅವಿರೋಧ ಆಯ್ಕೆ ಆಗಿದೆ MLC. ನಾಳೆನೋ ನಾಡಿದ್ದು 3 ದಿನ 4 ದಿನದಲ್ಲೋ ವಾರದಲ್ಲೋ ಮಂತ್ರಿ ಮಂಡಲ ವಿಸ್ತರಣೆ ಮಾಡಿ ಸಮಯ ನಿಮಗೆ ನಾವು ಸಂಪೂರ್ಣವಾಗಿ 5 ವರ್ಷನೂ ನೀವು ಅಧಿಕಾರ ಮಾಡ್ಕೊಳ್ತಾ ವಿರೋಧ ಪಕ್ಷದಲ್ಲಿ ಕೂತ್ಕೋತೀವಿ ಮಾಡಿ. ನಿಮಗೆ ಧೈರ್ಯ ಇದ್ರೆ, ನಿಮ್ಮ MLA ಮೇಲೆ ನಿಮ್ಗೆ ನಂಬಿಕೆ ಇದ್ರೆ, ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ 2 ಪಾರ್ಟಿ ಸೇರ್ಕೊಂಡು ಮಾಡ್ಲಿ. ನಂಬಿಕೆ ಇಲ್ಲ ಅಂತ ಅಲ್ಲ, ಅವ್ರಿಗೆ ನಂಬಿಕೆ ಇಲ್ಲ. ಓಕೆ ಫೈನ್. ಹಂಗಾಗಿ ನಾವು ಅವಕಾಶ ಕಾಯ್ತಾ ಇದ್ದೀವಿ. ಇವತ್ತು ಅವ್ರ ನಂಬಿಕೆ ಇಲ್ದ ಚಿನ್ನಾರಾಮ್ ಅವರೇ, ಬಿಜೆಪಿ ಕಾಯ್ಬೋದು, ಟೈಮ್ ಇದೆ. ಯಡಿಯೂರಪ್ಪ ಅವ್ರಿಗೆ ಟೈಮ್ ಇದೆಯಾ? ಯಡಿಯೂರಪ್ಪ ಟೈಮ್ ಇದೆ. ಯಡಿಯೂರಪ್ಪ ಅವ್ರು ಮೊದಲೇ ಹೇಳಿದ್ದಾರೆ ನಾನೇ ಮುಖ್ಯಮಂತ್ರಿ. ನೀವು ಮೇಲೆ
ಅವರು 75 ಕ್ರಾಸ್ ಮಾಡ್ಬಿಟ್ಟಿದ್ದಾರೆ ಅವರು. ಬಿಜೆಪಿನಲ್ಲಿ ಅವರಂತ ಒಬ್ಬ ಮಾಸ್ ಲೀಡರ್ ಇನ್ನೊಬ್ಬ ಇಲ್ಲ. ಹಾಗಾಗಿ ಒಬ್ಬ ಮಾಸ್ ಲೀಡರ್ಗೆ ಏಜಿನ ಒಂದೊಂದು ವೈಯಕ್ತಿಕವಾಗಿ ಅವ್ರನ್ನ ನಾವು ಗಮನಿಸಿದಾಗ ಅವರು ನೀವು ಒಂದ್ ಮೈಂಡ್ ಅಲ್ಲಿ ಇಟ್ಕೋಬೇಕು. 2014ರಲ್ಲಿ ಮೋದಿ ಅವರ ಕ್ಯಾಬಿನೆಟ್ ಮೊದಲನೇ ಬಾರಿಗೆ ರಚನೆ ಆದಾಗ ಹಲವಾರು ಜನರನ್ನ ನೀವು ಹೊರಗಿಟ್ರಿ ಇದೆ ಏಜ್ ಲಿಮಿಟ್ ಹೇಳಿ. ಅದು ಆದಂತದ್ದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಮಟ್ಟದಲ್ಲಿ ಒಬ್ಬ ನಾಯಕತ್ವ ಇರ್ತಕ್ಕಂಥ ಮೂರ್ನಾಲ್ಕು ಜನ ಗೆಲ್ಸಂತ ಒಬ್ಬ ಯಡಿಯೂರಪ್ಪ ನಾಯಕತ್ವನ ಸಂಪೂರ್ಣವಾಗಿ ರಾಜ್ಯ ಜನ ಒಪ್ಕೊಂಡಿದ್ದಾರೆ. ಬಹುಸಂಖ್ಯಾತ ಜನ ಇವತ್ತು 104 ಜನ ಅವತ್ತು ಮಧ್ಯರಾತ್ರಿ 12 ಸಿದ್ದರಾಮಯ್ಯ ಅವರ ಸರ್ಕಾರ ಮೆಜಾರಿಟಿ ಸರ್ಕಾರ. ನಾವು ಈ ವಿಷಯದಲ್ಲಿ ಮಾತಾಡಲ್ಲ, ಯಾಕಂದ್ರೆ ಪಾಪ ಜೆಡಿಎಸ್ ಅವರು ಕಾಂಗ್ರೆಸ್ ಅವರು ಬಹಳ ನಂಬಿಕೆ ಇಟ್ಕೊಂಡಿದ್ದಾರೆ ಅವರ ಇವತ್ತು ಚಾಮರಾಜನಗರದ ಒಬ್ಬ ಸಚಿವರು ಹೇಳ್ತಾರೆ ನನಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು, ಸರಿ ಕುಮಾರಸ್ವಾಮಿ ಅಲ್ಲ ಅಂತಕ್ಕಂಥ ಮಾತನ್ನು ನಾವ್ ಹೇಳ್ಸಿದೀವ? ಅವ್ರು ಪದೇ ಪದೇ ಹೇಳ್ತಾರೆ ಇವತ್ತೊಬ್ಬ ದಲಿತ ಮುಖ್ಯಮಂತ್ರಿ ಕಿತ್ತಾಕ್ಸ್ತೀನಿ ಮಹೇಶ್ನ ಅಂತ ಮಾತಾಡಿದ ಮಾತನ್ನು ಇವತ್ತು ನಾವು ನೋಡಿದ್ದೀವಿ ಟಿವಿಗಳಲ್ಲಿ. ಇವತ್ತು ಆ ಒಬ್ಬ ಸಚಿವರು ಯಾವ ರೀತಿ ಅವರೇ ಕಿತ್ತಾಡ್ಕೊಂಡು ಈ ಕಡೆ ಬರ್ಲಿ, ನಮ್ಮನೆ ಬಾಗಿಲು ಮಾತ್ರ ತೆರೆದಿರತ್ತೆ, ಅವರಲ್ಲಿ ಕಿತ್ತಾಡ್ತಾರೆ. BSP ಇಂದ ಗೆದ್ರದ್ದು ಒಬ್ರು ಅವ್ರನ್ನ ಯಾವ ಏಕವಚನದಲ್ಲಿ ಮಾತಾಡ್ತಾ ನಾನು ಕಿತ್ತಾಕ್ಸ್ತೀನಿ ನಿನ್ನ ಅಂತ ಹೇಳೋ ಮಾತನ್ನ ಹೇಳ್ತಾರಲ್ಲ, ಯಾವ ಅರ್ಥದಲ್ಲಿ ಹೇಳ್ತೀರಿ? ಅವರೊಬ್ಬರು ಇರ್ಬೋದು BSP ಇಂದ ಮಾತಾಡ್ತಾ ನಿನ್ನ ಕಿತ್ತಾಕ್ಸ್ತೀರಿ ಸ್ವಾಮಿ ಅಧಿಕಾರ ನಿಮ್ಮ ಮೇಲಿದೆ ಮಂತ್ರಿ ಆಗಿದ್ದಾರೆ JDS ನ ಸಪೋರ್ಟ್ ಇಂದ. ಇದೆಲ್ಲ ನೋಡಿದ್ರೆ ನಿಮ್ಗೆ ಒಂದಿಷ್ಟು ಆಶಾಭಾವ ಮೂಡುತ್ತೆ. ಇವತ್ತು ನಾವ್ ಏನು ಮಾತಾಡಕ್ ಹೋಗಲ್ಲ. ಇವತ್ತು BSP ಇಂದ ಗೆದ್ರದು ಒಬ್ರು, ಅವರೊಬ್ಬ ವಿದ್ಯಾವಂತರು, ಜೊತೆಗೆ ಅವರು ಒಬ್ಬ ಜಿಲ್ಲಾ ಅಧಿಕಾರಿ ಆಗಿದ್ದು, ಆಮೇಲೆ ಬಹಳ ಮರ್ಯಾದಸ್ಥರು. ಅವರ ಬಗ್ಗೆ ಒಬ್ಬ ಸಚಿವರು ಓಕೆ ಫೈನಲ್ ಆಗಿ ಆ ರೀತಿ ಹೇಳ್ಬೋದು ಅವರು. ಓಕೆ ಸೀತಾರಾಮ್ ಅವರು ಎರಡೇ ಪ್ರಶ್ನೆಗಳು. ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಆಸೆಗಳ ಮೇಲೆ 100ಕ್ಕೆ 100 ಅವರು ಮುಖ್ಯಮಂತ್ರಿ ಈ 5 ವರ್ಷದೊಳಗಡೆ ಆಗ್ತಾರೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ನೀವು ನೆಕ್ಸ್ಟ್ ಅವ್ರ ಏಜ್ ಆಕ್ಚುಲಿ 80 ಮೇಲೆ ಆಗೋಗುತ್ತೆ. 80 ಆದ್ಮೇಲೆ 80 ಇರ್ತಕ್ಕಂಥ ಒಬ್ಬ ದೇವೇಗೌಡರ ರಾಜಕಾರಣ